बेळगावच्या मराठा मंडळ शिक्षण संस्थेच्या अध्यक्षा राजश्री नागराज यादव यांना जाहीर करण्यात आलेला कर्नाटक राज्योत्सव पुरस्कार अत्यंत निषेधार्ह असल्याचे कन्नड क्रिया समितीचे अध्यक्ष अशोक चंदर्गी यांनी तीव्र शब्दात म्हटले आहे। शुक्रवारी बेळगावमध्ये पत्रकार परिषदेत बोलताना त्यांनी सांगितले की राजश्री यांनी कन्नडसाठी काहीही कार्य केलेले नाही। हा निर्णय कर्नाटक सरकारसाठी एक काळा डाग आहे। विधान परिषद सदस्य नागराज यादव यांच्या पत्नी असल्यामुळेच त्यांना हा पुरस्कार देण्यात आला अशी भावना लोकांमध्ये निर्माण झाली आहे। त्यामुळे सरकारची प्रतिमा कलंकित झाली आहे असे त्यांनी आरोप केले। ಶ್ರೀಮತಿ ರಾಜೇಶ್ವರಿ ಅವರು ಸಿಕ್ಕಿದ್ದು ಅತ್ಯಂತ ಖಂಡನೆ ಆಗೈತಿ। ಈ ಸಂಬಂಧ ಗಡಿ ಭಾಗದಲ್ಲಿ ವ್ಯಾಪಕವಾದ ಅಸಮಾಧಾನ ಆಕ್ರೋಶ ಉಂಟಾಗಿದೆ। ಮರಾಠ ಮಂಡಳ ಶಿಕ್ಷಣ ಸಂಸ್ಥೆ ಯಾವಾಗಲೂ ಕನ್ನಡಿಗರ ಪರವಾಗಿಲ್ಲ, ಗಡಿ ನಾಡು ವಿಷಯದಲ್ಲಿ ಅವರು ಭಾಗವಹಿಸುವುದಿಲ್ಲ, ರಾಜ್ಯೋತ್ಸವ ಅಂತೂ ಇಲ್ಲವೇ ಇಲ್ಲ। ಅವರು ಕೇವಲ ವಿಧಾನ ಪರಿಷತ್ ಸದಸ್ಯ MLC ಅವ್ರ ಪತಿ ಅದಾರ ಅಂತ ಒಂದೇ ಒಂದು ಕಾರಣಕ್ಕೆ ಅವ್ರು ಕೊಟ್ಟದ್ದು ಬಹಳ ಖಂಡನೆ ಐತಿ। ಇದು ಸರ್ಕಾರಕ್ಕೆ ಹಾಗೂ ಮುಖ್ಯಮಂತ್ರಿಗಳಿಗೆ ಕಳಂಕ ತರುವಂಥ ವಿಷಯ ಅಂತ ಹೇಳಿ ಸುದೀರ್ಘವಾದ ಪತ್ರವನ್ನು ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಹಾಗೂ ಗಡಿ ಉಸ್ತುವಾರಿ ಸಚಿವರಾದ HK ಪಾಟೀಲ್ ಇವತ್ತು ಸುದೀರ್ಘವಾದ ಒಂದು ಪತ್ರ ಬರೆದಿವಿ। ಯಾಕಂದ್ರೆ ಬೆಳಗಾವಿಯಲ್ಲಿ ಎಂತಿಂಥ ಮಹಿಳೆಯರಿದ್ದಾರೆ, 80ರ ಆಸುಪಾಸಿನಲ್ಲಿ ಇರು ವಯಸ್ಸಿನಲ್ಲಿ ಇರುವಂಥ BS ಗವಿಮಠ್, ಬಸವರಾಜ್ ಜಗಜಂಪಿ, LS ಶಾಸ್ತ್ರಿ ಅವರಂಥ ಮಹಿಳೆಯರಿದ್ದಾರೆ, ರಂಗಕರ್ಮಿ DS ಚೌಗಲೆ ಅದಾರ, HB ಕೋಲ್ಕಾರ್ ಪ್ರೊಫೆಸರ್ ಅದಾರ, ಮಾನವ ಬಂಧುತ್ವ ವೇದಿಕೆಯಲ್ಲಿ ಕೆಲಸ ಮಾಡುವಂಥ ಹಿಮ್ಮಡಿ ಅದಾರ। ಇವ್ರನ್ನೆಲ್ಲ ನಿರ್ಲಕ್ಷಿಸಿ ರಾಜಶ್ರೀ ಹಲಿಗೆ ಕೊಡು ಕ್ವಶನ್ ಯಾಕೆ ಕೊಟ್ಟರು, ಏನು ಉದ್ದೇಶ ಕೊಟ್ಟರು, ಮತ್ತು ಇನ್ನೊಂದು ವಯಸ್ಸಿನ ಇತಿಮಿತಿ ಐತಿ। ರಾಜ್ಯೋತ್ಸವ ಪ್ರಶಸ್ತಿಗೆ 60 ವಯಸ್ಸು ಮೀರಿದವ್ರು ಕೊಡಬೇಕಂತ ಸರ್ಕಾರದ ನಿಯಮಾವಳಿ ಐತಿ। ಇವರಿಗೆ 50-55 ಇರಬೇಕು, ಅದಕ್ಕೂ ಕೆಳಗೂ ಇರಬಹುದು, ಅದನ್ನು ಉಲ್ಲಂಘನೆ ಮಾಡಿದ್ದಾರೆ। ಆದ್ದರಿಂದ ಇವತ್ತು ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಗಡಿ ಉಸ್ತುವಾರಿ ಮಂತ್ರಿ HK ಪಾಟೀಲ್ ಒಂದು ಸುದೀರ್ಘವಾದ ಪತ್ರ ಬರೆದು ಆ ಪ್ರಶಸ್ತಿಯನ್ನು ತತ್ಕ್ಷಣ ತಡೆ ಹಿಡಬೇಕು ಮತ್ತು ಬೆಳಗಾವಿ ಯಾವುದೇ ಗಣ್ಯಮಾನ್ಯರಿಗೆ ಕನ್ನಡ ಪರವಾಗಿರುವವರಿಗೆ ಸಾಹಿತಿಗಳಿಗೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿ ಇವತ್ತು ನಾನು ಸುದೀರ್ಘವಾದ ಪತ್ರ ಬರೆದೇವೆ। ಆದ್ದರಿಂದ ನಾಳೆ ಕೊಡೋ ಪ್ರಶಸ್ತಿಯನ್ನು ತಡೆ ಹಿಡಿಬೇಕು। ಮರಾಠ ಮಂಡಳ ಶಿಕ್ಷಣ ಸಂಸ್ಥೆ ನಮಗೆ ಯಾವಾಗಲೂ ನಮ್ಮ ಪರವಾಗಿರುವ ಸಂಸ್ಥೆ ಅಲ್ಲ, ಗಡಿ ನಾಡು ಚಟುವಟಿಕೆಗಳಿಗೆ ವಿರೋಧಿ ಕೆಲಸ ಮಾಡಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪತ್ರವನ್ನು ತಿಳಿಸಿದ್ದೇನೆ। ಯಾವಾಗಲೂ ಅವರು ಕನ್ನಡ ಚಟುವಟಿಕೆಯಲ್ಲಿ ಭಾಗವಹಿಸಿಲ್ಲ। ರಾಜಶ್ರೀ ಹಲಿಗೇಕರ್ ನನಗೆ ಗೊತ್ತಿದೆ, ಅವ್ರು ಯಾವಾಗೂ ಭಾಗವಹಿಸಿಲ್ಲ। ಅಷ್ಟೇ ಅಲ್ಲದೆ ಅಲ್ಲಿ ಯಾವುದೂ ಕನ್ನಡ ಇಲ್ದಂಗೆ, ಕನ್ನಡ ನಾಮಫಲಕ ಇಲ್ದಂಗೆ ನೋಡ್ಕೊಂಡಂಥ ವ್ಯಕ್ತಿ। ಆದರೆ ಇಂದು ಕರ್ನಾಟಕ ಸರ್ಕಾರಕ್ಕೆ ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಕಳಂಕ ತರುವ ರೀತಿ ಅಂತ ಹೇಳಿ ಬಯಸ್ತಾ ಇದ್ದಾನೆ। ಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ ನಾಳೆ ಅವರ ಪ್ರಶಸ್ತಿಯನ್ನು ತಡೆ ಹಿಡಬೇಕು। ನಾವು ಕೊಟ್ಟಂತ ಅನೇಕ ಗಣ್ಯಮಾನ್ಯರ ಪಟ್ಟಿ ಐತಿ, ಆ ಪಟ್ಟಿಯೊಳಗೆ ಯಾರಿಗೇ ಒಬ್ಬರು ಕೊಟ್ಟರು ನಮಗೆ ಸಮಾಧಾನ ಇದೆ ಅಂತ ಈ ಸಂದರ್ಭ ಬಯಸ್ತಾ ಇದ್ದೀನಿ। ಮುಖ್ಯಮಂತ್ರಿಗಳು ಬೆಳಗಾವಿಗೆ ಬಂದಾಗ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರ ಮೂಲಕ ನಮ್ಮ ಸಾತ್ವಿಕವಾದ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತೇವೆ। ಜಿಲ್ಲಾ ಮಂತ್ರಿ ಮುಂದೆ ನಾವು ಹೇಳ್ತೇವೆ, ಇದು ನಿಮಗೂ ಒಳ್ಳೆಯದಲ್ಲ, ಶೋಭೆ ಅಲ್ಲ ಅಂತೇಳಿ ನಾವು ಅವ್ರಿಗೆ ಹೇಳ್ತೇವೆ। ಇದನ್ನ ಬಿಟ್ಟರೆ ನಮ್ಮ ಕಡೆ ಏನಿದೆ ಹೇಳಿ। बेळगावमध्ये राज्योत्सव पुरस्कारासाठी पात्र असे अनेक मान्यवर आहेत। साहित्य, शिक्षण, रंगभूमी, पत्रकारिता आणि कन्नड आंदोलन यामध्ये योगदान दिलेले अनेक महान व्यक्ती आहेत। त्यांच्या कामाचा सहानुभूतीपूर्वक विचार करूनच राज्योत्सव पुरस्कार जाहीर करावा अशी मागणीही चंदर्गी यांनी केली। विनोद कोलकार, KMM मराठी, बेळगाव।